Hello everyone. Today we will be discussing about the earthquake resistant buildings which comes under the construction technology. So this is the continued session of the previous regarding the earthquakes. So in this we cover seismic zoning, different zoning, the effects of earthquakes, precautionary measures taken for the buildings which are prone to earthquake, and some of the activity-based multiple choice question. So coming to the seismic zoning of India, ನೋಡಿ ಇದರಲ್ಲಿ ನಮ್ಮ ಇಂಡಿಯನ್ ಮ್ಯಾಪ್ ಅಲ್ಲಿ 4 ಝೋನ್ ಆಗಿ ನಾವು ಡಿವೈಡ್ ಮಾಡ್ತೀವಿ ಆಸ್ ಪರ್ 2002 ಅಲ್ಲಿ ಡಿವೈಡ್ ಮಾಡಿರೋದು ಇದು. ಸೊ ಈ ಇಂಡಿಯನ್ ಮ್ಯಾಪ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸೊ ಅಬೌಟ್ 59% ಆಫ್ ದ ಲ್ಯಾಂಡ್ ಏರಿಯಾ ಆಫ್ ಇನ್ ಇಂಡಿಯಾ ಇಸ್ ಲಯಬಲ್ ಟು ಸೆಸ್ಮಿಕ್ ಹಜಾರ್ಡ್ ಝೋನ್. ಅಂದ್ರೆ ಮೋರ್ ದ್ಯಾನ್ 50% ನಮ್ಗೆ ಸೆಸ್ಮಿಕ್ ಹಜಾರ್ಡಸ್ ಇದೆ, more than 50%. Okay, so it is a really dangerous thing we have to think about. ನೋಡಿ ಇದರಲ್ಲಿ ಬೇರೆ ಬೇರೆ ಕಲರ್ ವರ್ಷನ್ಸ್ ಇದೆ. ಒಂದು ಬ್ಲೂ ಕಲರ್, ಯೆಲ್ಲೋ ಕಲರ್, ಡಾರ್ಕ್ ಯೆಲ್ಲೋ, ಆಸ್ ವೆಲ್ ಆಸ್ ಆರೆಂಜ್ ಅಂಡ್ ರೆಡ್ ಕಲರ್ ಇದೆ. ಸೊ ಈ ಬ್ಲೂ ಕಲರ್ ಏನ್ ಹೇಳುತ್ತೆ, ಇಟ್ ಕಮ್ಸ್ ಅಂಡರ್ ಝೋನ್ 2. ಸೊ ಮ್ಯಾಕ್ಸಿಮಮ್ ಏರಿಯಾ ದಟ್ ಇಸ್ 40.93, 41% ಕಮ್ಸ್ ಅಂಡರ್ ಝೋನ್ 2. ಸೊ ದಿಸ್ ಝೋನ್ 2 ಬಂದು ಇಟ್ ಇಸ್ ಅ ಲೋ ರಿಸ್ಕ್ ಝೋನ್. ಅಂದ್ರೆ ಇಲ್ಲಿ ಅರ್ಥಕ್ವೇಕ್ ಗಳು ಆಗುತ್ತೆ, ಬಟ್ ಆ ಇಂಟೆನ್ಸಿಟಿ ಆಗಲ್ಲ, ವೇರ್ ಯು ಕ್ಯಾನ್ ಜಸ್ಟ್ ಕನ್ಸಿಡರ್ ಇಟ್ ಅಂಡ್ ಟೇಕ್ ಪ್ರಿಕಾಷನರಿ ಮೆಜರ್ಸ್. ಆ ಲೆವೆಲ್ ಅಲ್ಲಿ ಇಲ್ಲಿ ಅರ್ಥಕ್ವೇಕ್ಸ್ ಆಗಲ್ಲ. ಸೊ ಇಟ್ ಇಸ್ ಅ ಲೋ ರಿಸ್ಕ್ ಝೋನ್. ಅಂಡ್ ಇನ್ ಯೆಲ್ಲೋ ಪೋರ್ಷನ್ ಯು ಕ್ಯಾನ್ ಸಿ ಇನ್ ಝೋನ್ 3 it is 30.79. so second largest, that comes under moderate risk zone. So ಸ್ವಲ್ಪ ಮಟ್ಟಿಗೆ ಇಲ್ಲಿ earthquakes ಆಗುತ್ತೆ, where you have to consider it and you have to design the building as per the codal provisions. Okay, and in zone 4 it is around 17.49, so which comes in the orange section ಬರುತ್ತೆ. ಸೊ ಈ ಬೆಲ್ಟ್ ಎಲ್ಲ ನಿಮ್ಗೆ ಝೋನ್ 4 ಬರ್ತಾ ಇದೆ ನೋಡಿ. ಸೊ ದಿಸ್ ಇಸ್ ಅ ಝೋನ್ 4 region. Okay, so this also it is a very high risk zone. So high risk zone ಅಂದ್ರೆ ನಿಮ್ಗೆ more intensity ಜಾಸ್ತಿ ಇರುತ್ತೆ. Where the earthquake happens, the Richter scale intensity ಏನಿರುತ್ತೋ that will be more, like you can experience strong, major and great earthquakes here. Okay, and in the last zone, that is a zone 5, which is red in color. So these red portion indicate they are highly risk for earthquakes, and there will be repeated earthquakes also here. So it is very highly liable to shaking, and you can experience loss of life, loss of property here. So hagagi, as per the year 2002, India is divided into 4 zones: zone 2, zone 3, zone 4, zone 5, and zone 2 is covering the highest area. ಆಯ್ತಾ? ಈ ಝೋನ್ 5 ಅಲ್ಲಿ ಯಾವಾಗ ಬರುತ್ತೆ ಅಂದ್ರೆ ದ ರೀಜನ್ ಆಫ್ ಕಾಶ್ಮೀರ್, ಮತ್ತೆ ವೆಸ್ಟರ್ನ್ ಅಂಡ್ ಸೆಂಟ್ರಲ್ ಹಿಮಾಲಯಾಸ್, ನಾರ್ತ್ ಅಂಡ್ ಮಿಡಲ್ ಬಿಹಾರ್, ದ ನಾರ್ತ್ ಈಸ್ಟ್ ಇಂಡಿಯನ್ ರೀಜನ್. ನಾರ್ತ್ ಈಸ್ಟ್ ಇಂಡಿಯಾ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಸ್ಸಾಂ ಬರುತ್ತೆ. ದ ರನ್ ಆಫ್ ಕಚ್ ಫಾಲ್ ಇನ್ ದಿಸ್ ಝೋನ್. ಈ ಝೋನ್ ಫ್ಯಾಕ್ಟರ್ ಇಸ್ ಇಲ್ಲಿ ಏನ್ ನಾವು ಬರ್ದಿದ್ದೀವಿ, ದಟ್ ಇಸ್ 0.36. ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಸೊ ಇಟ್ ಇಸ್ ಬೇಸ್ಡ್ ಆನ್ ದ ಝೋನ್ಸ್ ಕನ್ಸಿಡರಿಂಗ್ ದ ಮ್ಯಾಕ್ಸಿಮಮ್ considered earthquake in that zones. MCE ಅಂತ ಏನ್ ಕರಿತೀವಿ, maximum considered earthquake in that zone. So zone factor ಜಾಸ್ತಿ ಆದಷ್ಟು ನಿಮ್ಗೆ ರಿಸ್ಕ್ ಜಾಸ್ತಿ. ಝೋನ್ ಫ್ಯಾಕ್ಟರ್ ಜಾಸ್ತಿ ಇದ್ದಷ್ಟು ಅಲ್ಲಿ ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್ ಜಾಸ್ತಿ ಇರುತ್ತೆ. ಸೊ ಇಟ್ ಇಸ್ 0.36. ಸೊ ಹಾಗಾಗಿ ಇದನ್ನ ನಾವು ವೆರಿ ಹೈ ಡ್ಯಾಮೇಜ್ ರಿಸ್ಕ್ ಝೋನ್ ಅಂತಾನೆ ಕರಿತೀವಿ. ದಟ್ ಇಸ್ ಝೋನ್ 5. In zone 4, it is an Indo-Gangetic basin, Delhi, Jammu and Kashmir, and in Maharashtra, Patan area. In Bihar, the northern part of state like Raxol, near the border of India, Mate Nepal, these all lies in zone 4. ಇಲ್ಲಿ ಝೋನ್ ಫ್ಯಾಕ್ಟರ್ ಇಲ್ಲಿ ಬಂದು 0.24 ಇದೆ, ಇದಕ್ಕಿಂತ ಕಡಿಮೆ ಇದೆ, 0.36 ಗಿಂತ ಇದು ಕಡಿಮೆ ಇದೆ. ಸ್ವಲ್ಪ ಮಟ್ಟಿಗೆ ಇದು ವೆರಿ ಹೈ ಇಲ್ಲ, ಬಟ್ ಹೈ ಡ್ಯಾಮೇಜ್ ರಿಸ್ಕ್ ಝೋನ್ ಇದೆ. ಸೊ ಇವೆರಡೂ ಕೂಡ ಮೇಜರ್ ಅರ್ಥಕ್ವೇಕ್ಸ್ ಆಗುವಂತ ರೀಜನ್ಸ್.
ಝೋನ್ 5 ಅಥವಾ ಝೋನ್ 4. ಝೋನ್ 3 ಬಂದು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಪಾರ್ಟ್ಸ್ ಆಫ್ ಕಾಶ್ಮೀರ್, ವೆಸ್ಟರ್ನ್ ಹಿಮಾಲಯಾಸ್ ಫಾಲ್ ಅಂಡರ್ ದಿಸ್ ಝೋನ್ ಅಂತ ಹೇಳ್ತಾರೆ. ಸೊ ಇದ್ರದ್ದು ಝೋನ್ ಫ್ಯಾಕ್ಟರ್ ಬಂದು 0.16, ಮಾಡರೇಟ್ ಡ್ಯಾಮೇಜ್ ರಿಸ್ಕ್ ಝೋನ್. ಅಂದ್ರೆ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಕಡಿಮೆ ಇದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಕನ್ಸಿಡರ್ ದಿ ಅರ್ಥ್ಕ್ವೇಕ್ ಕೋಡಲ್ ಪ್ರಾವಿಷನ್ ಫಾರ್ ಡಿಸೈನ್. ಅಂಡ್ ಝೋನ್ 2 ಬಂದು ಮಿಕ್ಕಿದ ಝೋನ್ 3, ಝೋನ್ 4, ಝೋನ್ 5 ಅಲ್ಲಿ ಯಾವ್ಯಾವ ಏರಿಯಾಸ್ ಇದೆಯೋ ಅದ್ ಬಿಟ್ಟು ಎಲ್ಲ ಮಿಕ್ಕಿರೋ ಎಲ್ಲಾ ಜಾಗ ಕೂಡ ಝೋನ್ 2 ಅಲ್ಲೇ ಬರುತ್ತೆ. ಇಂಡಿಯಾದಲ್ಲಿ ಝೋನ್ 3, 4, 5 ಅಲ್ಲಿ ಬರುವಂತ ರೀಜನ್ಸ್ ಈಗಷ್ಟೇ ನಾನು ಏನ್ ಹೇಳಿದ್ನೋ ಅದನ್ನ ಬಿಟ್ಟು ಮಿಕ್ಕಿದೆಲ್ಲ ಝೋನ್ 2 ಅಲ್ಲಿ ಬರುತ್ತೆ. ಸೊ ದಟ್ ಇಸ್ ಇದರದ್ದು ಝೋನ್ ಫ್ಯಾಕ್ಟರ್ ಬಂದು ಇಟ್ ಇಸ್ 0.1. ಅಂಡ್ ದೆನ್ ಝೋನ್ 1 ಇವಾಗಿರೋ ಕರೆಂಟ್ ಡಿವಿಷನ್ ಅಲ್ಲಿ ಇಂಡಿಯಾದಲ್ಲಿರೋ ಯಾವ ಏರಿಯಾ ಕೂಡ ಝೋನ್ 1 ಅಲ್ಲಿ ಬರಲ್ಲ. ಆ ತರ ಕ್ಲಾಸಿಫಿಕೇಶನ್ ಇಲ್ಲ ಆಸ್ ಪರ್ ದ 2002 ಕ್ಲಾಸಿಫಿಕೇಶನ್. ಸೊ ಹಾಗಾಗಿ ವಿ ಹ್ಯಾವ್ 4 zones, zone 2, 3, 4 and 5. Clear? Next, what are the effects of this earthquake? So first major effect ಬಂದು loss of property. Loss of property ಅಂದ್ರೇನು? So that is a damage which is caused to destroy the buildings, dams, etc. So that may be due to earthquakes, tsunamis, anything. So one best example ಏನಂತಂದ್ರೆ ಕೊಯನಾ earthquake in 1970 ಮಹಾರಾಷ್ಟ್ರದಲ್ಲಿ ಆಗಿದ್ದು, which caused an enormous destruction of the property. So that is one of the best example. So ಈ ರೀತಿ buildings, dams, bridges, everything get damaged. Okay, that is one of the major effect of earthquake. So loss of property and there is enormous loss. So the economy loss agutte, country will suffer a very great economic loss. Economic loss ಅಂದ್ರೆ of course ಈಗ ಒಂದು ಬಿಲ್ಡಿಂಗ್ ಬಿದ್ದ ತಕ್ಷಣ ಬಿಲ್ಡಿಂಗ್ ಅಷ್ಟೇ ಬಿದ್ದಿರಲ್ಲ, ಅದ್ರ ಹಿಂದೆ ಇರೋ ಎಲ್ಲ ಫಿಕ್ಸ್ಚರ್ಸ್ ಹಾಳಾಗಿರುತ್ತೆ, ಬ್ರಿಡ್ಜಸ್ ಹಾಳಾಗುತ್ತೆ, ಡ್ಯಾಮ್ಸ್ ಹಾಳಾಗುತ್ತೆ, ಅದ್ರೊಳಗಿರೋ ನಾವು ಇಟ್ಟಿರುವಂತ ಪ್ರಾಪರ್ಟಿಗಳು ಹಾಳಾಗುತ್ತೆ. ಸೊ that is a direct or indirect effect of the earthquake. Loss of life. So building ಬೀಳೋದ್ರಿಂದ ಒಂದು ಬಿಲ್ಡಿಂಗ್ ಡ್ಯಾಮೇಜ್ ಆಗುತ್ತೆ, ಇನ್ನೊಂದು ಜನಗಳು ಅದರೊಳಗಿರೋ ಜನಗಳು ಕೂಡ they will lose their life. Earthquake tremors of few seconds take the lives of thousands of people. So intensity of the earthquake ಜಾಸ್ತಿ ಇದ್ದಷ್ಟು ಕೂಡ ಅದು ಕೆಲವೇ ಸೆಕೆಂಡ್ ಆದ್ರೂ ಕೂಡ even in that seconds it will take thousands of people's life. Because people without earthquake safety tips, they don't know where to rush, where to go, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. So they may lose their life. In India between 1998 and 2001, about 31,000 people have died. 31,000 ಜನ ಸತ್ತೋಗಿದ್ದಾರೆ. That too because of 5 severe earthquakes. So major earthquakes which damaged. So I know in 2001 we experienced the earthquake in Gujarat, Bhuj earthquake, a very huge earthquake, so which took away thousands of people. ಎಷ್ಟೋ ಜನ ಸತ್ತೋದ್ರು, ಕೇಳಿಸ್ದಂಗೆ ಸತ್ತೋಗ್ತಾ ಇದ್ರು. So that is one of the major effect of earthquake. And the next one is change in the course of river. Course of river ಅಂತಂದ್ರೆ ಒಂದು ನದಿ ಒಂದು ದಿಕ್ಕಿನಲ್ಲಿ ಹರಿತಾ ಇರುತ್ತೆ, ಯಾವ್ದೋ ಒಂದು ದಿಕ್ಕ, ಅದು ಯಾವಾಗ್ಲೂ ಅದೇ ದಿಕ್ಕಲ್ಲಿ ಯೂಶಲಿ ಇರುತ್ತೆ. ಅದು ಇವನ್ ಇಟ್ ಇಸ್ ಯಾವಾಗ್ಲೂ ಅದೇ ದಿಕ್ಕಲ್ಲಿ ಹರಿಯೋ ನದಿ ಅರ್ಥ್ಕ್ವೇಕ್ ಆಗೋದ್ರಿಂದ ಅದ್ರ ದಿಕ್ಕನ್ನ ಬದಲಾಯಿಸುತ್ತೆ. ಇಟ್ ವಿಲ್ ಚೇಂಜ್ ಇನ್ ದ ಕೋರ್ಸ್ ಆಫ್ ರಿವರ್. ದಿಕ್ ಅಂದ್ರೆ ಡೈರೆಕ್ಷನ್. ದಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಎಫೆಕ್ಟ್ ಆಫ್ ದಿ ಅರ್ಥ್ಕ್ವೇಕ್. ಅದು ಯಾಕೆ ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ ಅಂದ್ರೆ ಬಿಕಾಸ್ ಆಫ್ ಮೆನಿ ಇಂಪ್ಯಾಕ್ಟ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ಇರ್ಬೋದು, ಅರ್ಥ್ಕ್ವೇಕ್ ಇರ್ಬೋದು. ಸೊ ದೀಸ್ ಆರ್ ಒನ್ ಆಫ್ ದ ರೀಸನ್ ವೇರ್ ಇಟ್ ಚೇಂಜಸ್. ಇಟ್ ವಿಲ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಆಫ್ ಫ್ಲೋ. ಓಕೆ, ಸೊ ಏನಾಗುತ್ತೆ ಡೈರೆಕ್ಷನ್ ಆಫ್ ಫ್ಲೋ ಚೇಂಜ್ ಆದಂದ್ರೆ ಡೆಫಿನೆಟ್ಲಿ ಸೊ ಯಾವ್ದೋ ಒಂದ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಅದನ್ನ ನಂಬ್ಕೊಂಡು ಇರಿಗೇಷನ್ ಆಗಿರುತ್ತೆ, ಡ್ಯಾಮ್ ಆಗಿರುತ್ತೆ. ಇಫ್ ಇಟ್ ಸಡನ್ಲಿ ಚೇಂಜಸ್ ದ ಡೈರೆಕ್ಷನ್ ಆಫ್ ರಿವರ್, everything will change. Okay, we have to change the mode of irrigation, everything. We have to change the irrigation land, and direction change agodrinda alli kattiro buildings ella damage agutte. So they are the secondary effects which are caused because of the change in the course of river. Tsunamis. The earthquake in the sea generate massive waves. Tsunami andre the earthquake which is generated, earthquakes which happens inside the seas. Epicenter sea olagirutte.
So ಹಾಗಾಗಿ it will create massive waves. So usually rising up to a height of 20 to 25 meter, 25 ಮೀಟರ್ ಹೈಟ್ ತನಕ ಹೋಗುತ್ತೆ. ಸೊ ಯಾವುದೇ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇದ್ರೂ ಕೊಚ್ಚೋಗುತ್ತೆ. ಸೊ ಆ ಲೆವೆಲ್ಗೆ ಇರುತ್ತೆ ಅದು ಸುನಾಮಿ, ವಿಚ್ ಕಾಸಸ್ ಗ್ರೇಟ್ ಡ್ಯಾಮೇಜ್ ಟು ಲೈಫ್ ಪ್ರಾಪರ್ಟಿ. ಯು ಕೆನಾಟ್ ಕಂಟ್ರೋಲ್ ಸಚ್ ಸುನಾಮೀಸ್, ಯು ಕೆನಾಟ್ ಕಂಟ್ರೋಲ್. ಈವನ್ ನಾವು ಸೆಸ್ಮಿಕ್ ಕೋಡಲ್ ಪ್ರಾವಿಷನ್ ಪ್ರಕಾರನೇ ಬಿಲ್ಡಿಂಗ್ ಡಿಸೈನ್ ಮಾಡಿದ್ರು, ಈ ಎನರ್ಜಿಯಿಂದ ಬರುವಂತ ವೇವ್ಸ್ ನಾವು ಯಾವುದೇ ಬಿಲ್ಡಿಂಗ್ ಕೂಡ ರೆಸಿಸ್ಟ್ ಮಾಡಕ್ಕಾಗಲ್ಲ. ಅಂಡ್ knowingly or unknowingly there will be loss of life of people, property, especially in coastal area. ನಾವು ರೀಸೆಂಟ್ ಆಗಿ ಚೆನ್ನೈಯಲ್ಲಿ ಆದಂತ ಒಂದು ಮೇಜರ್ ಸುನಾಮಿ ವಿ ಹ್ಯಾವ್ ಸೀನ್. ಎಷ್ಟು ನೋಡ್ತಿದಂಗೆ ಎಷ್ಟೋ ಜನ ಸತ್ತೋದ್ರು, ಎಷ್ಟೋ ಬಿಲ್ಡಿಂಗ್ಗಳು ನೀರಲ್ಲಿ ಕೊಚ್ಚೋಗಿ ಮುಳುಗೋದು. ಸೊ ಆ ಮೂಮೆಂಟ್ ವಿ ವಿಲ್ ಫೀಲ್ ದಟ್ ಇಸ್ ನೇಚರ್ ಇಸ್ ಮೋರ್ ದ್ಯಾನ್ ಎನಿವನ್. ನೇಚರ್ ಮುಂದೆ ಯಾರು ಇಲ್ಲ ಅನ್ನೋದು ನಮ್ಗೆ ಅವಾಗ ಅರ್ಥ ಆಗುತ್ತೆ. ದಟ್ ಇಸ್ earthquake. That is why we call it as a natural hazard. Effects of earthquake. So I am continuing the same slide. So the next effect is mud foundation. Okay, on account of the earthquake, high intensity warm water and mud foundation also burst, because earth crust ಒಳಗೆ enormous pressure build ಆಗಿರುತ್ತೆ because of the earthquake. So there is and when there is pressure, the water which is present inside, it becomes huge, it becomes warm, and the foundation also burst inside. Okay, so the foundation which is present also burst inside. So that is one of the major effect of earthquake. Okay, and then cracks inside the earth crust. So the earthquakes cause cracks in the earth crust anywhere in the fields, roads, parks, and even in the hills, even in the mountain regions, it is going to cause the cracks in the earth crust. Okay, and then mud foundation avagli helidnalla. So idu ashte. So because of earthquakes, there is a very high intensity which is built up. So ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ, in one great example I will say is in 1934 there was an earthquake in Bihar which caused bursting of mud through cracks. ಅರ್ತ್ ಕ್ರಸ್ಟ್ ಅಲ್ಲೇ ಕ್ರ್ಯಾಕ್ ಆಗುತ್ತೆ, ಅರ್ತ್ ಕ್ರಸ್ಟ್ ಅಲ್ಲಿ ಕ್ರ್ಯಾಕ್ ಆಗೋದ್ರಿಂದ ಮಡ್ ಕೂಡ ಬರ್ಸ್ಟ್ ಆಗುತ್ತೆ ಒಳಗಡೆ. ಸೊ ಇಟ್ ಸ್ಪ್ರೆಡ್ ಟು ವಾಸ್ಟ್ ಏರಿಯಾ. ಅಂದ್ರೆ ದೇರ್ ಇಸ್ ಭೂಮಿ ಒಳಗಿಂದ ಬಿರುಕ್ಬಿಟ್ಟಂಗೆ ಅವಾಗ ಏನಾಗುತ್ತೆ ಅಲ್ಲಿ ಮಡ್ ಕಂಪ್ಲೀಟ್ ಆಗಿ ಬರ್ಸ್ಟ್ ಆಗುತ್ತೆ, ಅಂಡ್ ವಾರ್ಮ್ ವಾಟರ್ ಗೆಟ್ಸ್ ಜಸ್ಟ್ ರಿಲೀಸ್ಡ್ ಔಟ್. ಸೊ ಮೆನಿ ಫಾರ್ಮರ್ಸ್ ವೇರ್ ವರ್ಕಿಂಗ್, ದೇ ಜಸ್ಟ್ ಅವರು ಭೂಮಿ ಒಳಗೆ ಹೋಗಿ ಊದ್ಕೊಂಡ್ಬಿಟ್ರು. ದೇ ಸ್ಟ್ರಕ್ ಇನ್ಸೈಡ್ ದೀಸ್ ಮಡ್. So that is one of the effect of the earthquake. Okay, and there are some other effects like fire. Yakendre there will be damage to the buildings. So building fire safety halagutte. So yellow on kada fire catch agutte, because a building damage adaga yellow on kada fire safety halagutte, building fire catch agutte. So one kade ade tara the entire one building inda building fire catch ago chances irutte. Landslides ಆಗುತ್ತೆ, ಮೌಂಟೇನ್ಸ್ ಅಲ್ಲೆಲ್ಲ earthquakes ಆದ್ರೆ there will be enormous landslides, melting of glaciers. ನಾನು ಅವಾಗಲೇ ಹೇಳಿದೆ ಮಡ್ ಫೌಂಡೇಶನ್ ಬರ್ಸ್ಟ್ ಆಗೋ ಟೈಮಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಪ್ರೆಷರ್ ಭೂಮಿಯೊಳಗೆ ಅಕ್ಯುಮುಲೇಟ್ ಆಗಿರುತ್ತೆ. ಆ ಪ್ರೆಷರ್ ಆಚೆ ಬಂದಾಗ ಏನಾಗುತ್ತೆ, ಇಫ್ ಇಟ್ ಇಸ್ ಇನ್ ದ ಹಿಮಾಲಯನ್ ರೀಜನ್ಸ್ ವೇರ್ ದೇರ್ ಇಸ್ ಗ್ಲೇಷಿಯರ್ಸ್ ಫಾರ್ಮೇಶನ್ ಆಗಿರುತ್ತೆ, ಅದೆಲ್ಲ ಆ ಬಿಸಿ ಶಾಖಕ್ಕೆ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. Melting of glaciers. Okay, so this is another major side effect, major effect of the earthquake. ಈ glaciers melt ಆಗೋದ್ರಿಂದ ಬೇರೆ ತರ ಎಫೆಕ್ಟ್ಸ್ ಆಗುತ್ತೆ. Okay, ಈ glaciers melt ಆಗೋದ್ರಿಂದ ಮತ್ತೆ the sea level rises, ಈ ರೀತಿ secondary effects ಸಾಕಷ್ಟು ಇದೆ earthquakes. Okay, so what precautions we are supposed to take? What precautionary measures we have to take for the buildings prone to earthquakes? So use of deep foundations such as piles, piers, or well foundation. So this is one of the very good precautionary measures we have to take. Pile foundations is one of the best
ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ ಫಾರ್ ಅರ್ಥ್ಕ್ವೇಕ್ ಪ್ರೋನ್ ಏರಿಯಾ. ಪೈಲ್ ಫೌಂಡೇಶನ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದ್ರೆ ಪೈಲ್ ಫೌಂಡೇಶನ್ ಗಿವ್ಸ್ ಯು ಎನಾರ್ಮಸ್ ಲ್ಯಾಟ್ರಲ್ ಸ್ಟ್ರೆಂತ್. ಸೊ ಇದನ್ನ ನಾವು ಸೆಷನ್ 1 ಡಿಸ್ಕಷನ್ ಮಾಡಿದೀವಿ. ಲ್ಯಾಟ್ರಲ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಿದಷ್ಟು ಬಿಲ್ಡಿಂಗ್ ಗೆ ಅರ್ಥ್ಕ್ವೇಕ್ ಅಗೇನ್ಸ್ಟ್ ರೆಸಿಸ್ಟೆನ್ಸ್ ಜಾಸ್ತಿ ಅಥವಾ ಸೇಫ್ಟಿ ಜಾಸ್ತಿ. ಸೊ ಯೂಸ್ ಆಫ್ ಡೀಪ್ ಫೌಂಡೇಶನ್ ಸಚ್ ಆಸ್ piles, piers or well is provided, and then that is one important precaution we are supposed to take. Keeping minimum length or height of projection of balcony, parapet, etc. Okay, so parapet height na ನಾವು ಸ್ವಲ್ಪ ಇಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕಾಗುತ್ತೆ. We cannot keep it to more than 1.5 meters. So balcony, parapet height, even the length of the balcony. ಅಂದ್ರೆ ಯಾಕೆ ನಾವು ಲೆಂತ್ ಆಫ್ ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂದ್ರೆ ಲೆಂತ್ ಎಕ್ಸ್ಟ್ರಾ ಪ್ರೊಜೆಕ್ಟ್ ಆದಷ್ಟು ದಟ್ ಬಿಕಮ್ಸ್ ಅ ಕ್ಯಾಂಟಿಲಿವರ್ ಪ್ರೊಜೆಕ್ಷನ್. Okay, overhanging ಆಗಿರುತ್ತೆ. So that may in turn create a extra moment ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಓವರ್ಹ್ಯಾಂಗಿಂಗ್ ಮೂಮೆಂಟ್ ನ ಕ್ರಿಯೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಲೆಂತ್ ಅಥವಾ ಹೈಟ್ ಆಫ್ ಪ್ರೊಜೆಕ್ಷನ್ ನ ನಾವು ಆದಷ್ಟು ಕಡಿಮೆ ಇಡಕ್ಕೆ ಪ್ರಯತ್ನ ಮಾಡೋದು. ದಟ್ ಇಸ್ ಒನ್ ಆಫ್ ದ ಪ್ರಿಕಾಷನ್ ವಿ ಟೇಕ್. ಎಲ್ಲ ಝೋನಲ್ಲೂ ಅಲ್ಲ, ಎಲ್ಲಿ ನಾವು ಅರ್ಥ್ಕ್ವೇಕ್ ಸೆಸ್ಮಿಕ್ ಕೋಡಲ್ ಪ್ರೊವಿಷನ್ಸ್ ನ ಫಾಲೋ ಮಾಡ್ತೀವಿ ಅಲ್ಲಿ ನಾವು ಈ ಪ್ರಿಕಾಷನ್ಸ್ ನ ಮಾಡ್ಬೇಕಾಗುತ್ತೆ. And the next important point is, this is very important, providing sufficient reinforcement to connect different portions and components of building structurally. ಅಂದ್ರೆ ಸಾಕಷ್ಟು reinforcement ನ ಪ್ರೊವೈಡ್ ಮಾಡ್ತೀವಿ. ಸೊ ಟು ಕನೆಕ್ಟ್ ಡಿಫ್ರೆಂಟ್ ಪೋರ್ಷನ್ಸ್ ಅಂಡ್ ಕಾಂಪೋನೆಂಟ್ಸ್ ಆಫ್ ಬಿಲ್ಡಿಂಗ್ ಸ್ಟ್ರಕ್ಚರ್, ಅಂದ್ರೆ ಒಂದಕ್ಕೊಂದು ಕನೆಕ್ಷನ್ ನಾವು ಪ್ರೊವೈಡ್ ಮಾಡ್ಬೇಕಾಗುತ್ತೆ ವಿತ್ ಸಫಿಶಿಯಂಟ್ reinforcement, ಲೈಕ್ ಕನೆಕ್ಟಿಂಗ್ ದ ಸ್ಲ್ಯಾಬ್ ಟು beam to column to foundation. So how it is connected, ಯಾವ ರೀತಿ ಒಂದಕ್ಕೊಂದು ಕನೆಕ್ಷನ್ ಮಾಡ್ತೀವಿ, ಬೈ ಮೀನ್ಸ್ ಆಫ್ ಸ್ಟೀಲ್. ಅವಾಗಲೇ ನಾವು ಲಾಸ್ಟ್ ಸೆಷನ್ ಡಿಸ್ಕಷನ್ ಮಾಡಿದ್ವಿ. ಒನ್ ಆಫ್ ದ ಇಂಪಾರ್ಟೆಂಟ್ ಕೋಡಲ್ ಪ್ರೊವಿಷನ್ ಏನ್ ಹೇಳುತ್ತೆ, ಯು ಶುಡ್ ಪ್ರೊವೈಡ್ ಡಕ್ಟಿಲಿಟಿ ಟು ದ ಬಿಲ್ಡಿಂಗ್ ಗೆ ಜಾಸ್ತಿ ಡಕ್ಟೈಲ್ ಇರಬೇಕು ಅಂತ. ಡಕ್ಟೈಲಿಟಿ ಯಾವ್ದ್ರಿಂದ ಬರುತ್ತೆ, ಈ ಸ್ಟೀಲ್ ಇಂದ ಬರುತ್ತೆ. ಸೊ ಹಾಗಾಗಿ ನಾವು ಸಫಿಶಿಯಂಟ್ reinforcement ಕೊಡ್ಬೇಕು. ಒಂದು ಕಾಂಪೊನೆಂಟ್ ಇಂದ ಇನ್ನೊಂದು ಬಿಲ್ಡಿಂಗ್ ಕಾಂಪೊನೆಂಟ್ ನ ಸ್ಟ್ರಕ್ಚರಲಿ ಕನೆಕ್ಟ್ ಮಾಡಿರ್ಬೇಕು. ಸ್ಟ್ರಕ್ಚರಲಿ ಅಂದ್ರೆ ಥ್ರೂ ಸ್ಟೀಲ್ ವಿ ಹ್ಯಾವ್ ಟು ಕನೆಕ್ಟ್. ಸೊ ಇಟ್ ಇನ್ಕ್ರೀಸಸ್ ದ ಫ್ಲೆಕ್ಸಿಬಿಲಿಟಿ of the structure as well as ductility of the structure also. Okay, so that is one of the major precautionary measure. And maximum estimated earthquake force should be considered for the design of the seismic zone. Andre we will have number of earthquakes in that area from past so many years anta ankoli. So we have to take the maximum estimated earthquake ಅಥವಾ maximum considered earthquake force. ಆ ಫೋರ್ಸ್ ಗೆ ನಾವು ಅಲ್ಲಿ ಬಿಲ್ಡಿಂಗ್ಸ್ ನ ಡಿಸೈನ್ ಮಾಡ್ಬೇಕಾಗುತ್ತೆ ಆ ಝೋನ್ ಅಲ್ಲಿ. ಸೊ ಬಿಕಾಸ್ ನಾವು ಒಂದ್ಸಲ ವೆರಿ ಮೈನರ್ ಅರ್ಥ್ಕ್ವೇಕ್ ಆಗಿರುತ್ತೆ, ಒಂದ್ಸಲ ಗ್ರೇಟ್ ಅರ್ಥ್ಕ್ವೇಕ್ ಆಗಿರುತ್ತೆ, ಸೊ ಅಥವಾ ಒಂದು ಮೇಜರ್ ಅರ್ಥ್ಕ್ವೇಕ್ ಆಗಿರುತ್ತೆ ಆಫ್ ರಿಕ್ಟರ್ ಸ್ಕೇಲ್ ಆಫ್ ಮೋರ್ ದೆನ್ 7.5 ಆಗಿರುತ್ತೆ, ಒಂದ್ಸಲ ರಿಕ್ಟರ್ ಸ್ಕೇಲ್ ಬರೀ 3 ಆಗಿರುತ್ತೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದ ಮ್ಯಾಕ್ಸಿಮಮ್ ಎಸ್ಟಿಮೇಟೆಡ್ ಅರ್ಥ್ಕ್ವೇಕ್ ಫೋರ್ಸ್ ಫಾರ್ ದ ಡಿಸೈನ್ ಆಫ್ ಬಿಲ್ಡಿಂಗ್ಸ್ ಆ ಸೆಸ್ಮಿಕ್ ಝೋನ್ ಅಲ್ಲಿ. ಅಂಡ್ ಬಿಲ್ಡಿಂಗ್ ಪ್ಲಾನ್, ಇದನ್ನು ನಾನು ಲಾಸ್ಟ್ ಸೆಷನ್ ಹೇಳಿದ್ದೆ, ವಾಟ್ ಎವರ್ ಯು ಬಿಲ್ಡ್ ಇಟ್ ಶುಡ್ ಬಿ ಸಿಮೆಟ್ರಿಕಲ್, ಕಾಂಪ್ಯಾಕ್ಟ್ ಅಂಡ್ ರೆಕ್ಟಾಂಗ್ಯುಲರ್ ಇನ್ ಶೇಪ್ ಇಸ್ ಪ್ರಿಫರಬಲ್. ಯಾವಾಗ್ಲೂ ರೆಕ್ಟಾಂಗ್ಯುಲರ್ ಇರಬೇಕು ಅಂತಲ್ಲ, ವಾಟ್ ಎವರ್ ಶೇಪ್ ಇಟ್ ಮೇ ಬಿ, ಇಟ್ ಶುಡ್ ಬಿ ಸಿಮೆಟ್ರಿಕಲ್ ಅಂಡ್ ಕಾಂಪ್ಯಾಕ್ಟ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯುವರ್ ಬಿಲ್ಡಿಂಗ್ ಇಸ್ ಸಿಮೆಟ್ರಿಕಲ್, ಆಲ್ಮೋಸ್ಟ್ 50% ಆಫ್ ದ ರಿಸ್ಕ್ ಕಡಿಮೆ ಆಗ್ಬಿಡ್ತು. ಈ ರೀತಿಯಾಗಿ ನೋಡಿ, ಇದು ದಿಸ್ ಇಸ್ ಅ ಸಿಮೆಟ್ರಿಕಲ್ ಬಿಲ್ಡಿಂಗ್, ದಿಸ್ ಇಸ್ ಅ ಬ್ಯೂಟಿಫುಲ್ ಸಿಮೆಟ್ರಿಕಲ್ ಬಿಲ್ಡಿಂಗ್. ಸೊ ಈ ಬಿಲ್ಡಿಂಗ್ ಈಗ ಅರ್ಧ ಕರೆಕ್ಟ್ ಆಗಿ ಕಟ್ ಮಾಡಿದ್ರೆ ಈ ಕಡೆ ಅರ್ಧ ಏನಿರುತ್ತೆ ಅಷ್ಟೇ ಅರ್ಧ ಈ ಕಡೆ ಇರುತ್ತೆ. ಸೊ ಈ ರೀತಿ ಬಿಲ್ಡಿಂಗ್ಸ್ ಇದ್ರೆ ಇದು ಲೆಸ್ ರಿಸ್ಕ್ ಅರ್ಥ್ಕ್ವೇಕ್ ಆದಾಗ ಬೀಳೋ ಚಾನ್ಸಸ್ ತುಂಬಾ ಕಡಿಮೆ ಇದು. ಅದೇ ಇದೇ ಪಕ್ಕದ ಬಿಲ್ಡಿಂಗ್, ಈ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ನಾವು, ದಿಸ್ ಇಸ್ ಕಂಪ್ಲೀಟ್ಲಿ asymmetrical section. So when earthquake happens, this is highly prone to get damage. Okay, so ಇಲ್ಲಿ ಓವರ್ ಹ್ಯಾಂಗಿಂಗ್ ಪೋರ್ಷನ್ ಏನಾಗುತ್ತೆ, ಇದು ಫಸ್ಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಬಿಲ್ಡಿಂಗ್ ಕನೆಕ್ಷನ್ ಒಂದಕ್ಕೊಂದು ಕನೆಕ್ಟ್ ಆಗಿರೋದ್ರಿಂದ ಇದು ಡ್ಯಾಮೇಜ್ ಡಿಸ್ಟ್ರಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡೋಂಟ್ ಗೋ ಫಾರ್ ಸಚ್ ಟೈಪ್ ಆಫ್ ಕನ್ಸ್ಟ್ರಕ್ಷನ್. ಅದ್ ಏನೇ ಆರ್ಕಿಟೆಕ್ಚರಲ್ ವ್ಯೂ ಇರ್ಬೋದು, ಬಟ್ ಇಫ್ ಇಟ್ ಇಸ್ ಅ ಸೆಸ್ಮಿಕ್ ಝೋನ್ ಪ್ರೋನ್ ಏರಿಯಾ ಅಂತಂದ್ರೆ ನಾವು ಯಾವತ್ತೂ ಸಿಮೆಟ್ರಿಕಲ್ ಬಿಲ್ಡಿಂಗ್ಸ್ ನ ಡಿಸೈನ್ ಮಾಡಬೇಕು. ಆದಷ್ಟು ಅದರಲ್ಲೇ aesthetics na kodo prayatna madona. And this is one of the important concept, that is corners and turnings of the building should be made stiff
and sufficiently braced ಅಂತ ಕರೀತಾರೆ. ಓಕೆ, ಕಾರ್ನರ್ಸ್ ಅಂಡ್ ಬಿಲ್ಡಿಂಗ್ಸ್, ಕಾರ್ನರ್ಸ್ ಆಫ್ ದ ಅಥವಾ ಯಾವುದೇ ಟರ್ನಿಂಗ್ಸ್ ಇರ್ಬೋದು ಬಿಲ್ಡಿಂಗ್ಸ್ಗೆ, ಈ ರೀತಿ ಇದನ್ನ ಬ್ರೇಸಿಂಗ್ ಎಕ್ಸ್ಟರ್ನಲ್ ಒಂದು ಬ್ರೇಸಿಂಗ್ ಕೊಟ್ಟು ನಾವು ಅದನ್ನ ಸ್ಟಿಫ್ ಮಾಡ್ತೀವಿ. ಸೊ ಆದಷ್ಟು ಲ್ಯಾಟ್ರಲ್ ಸ್ಟ್ರೆಂತ್ ನ ಇನ್ಕ್ರೀಸ್ ಮಾಡ್ತೀವಿ. ನಾನು ಅವಾಗಲೇ ಹೇಳಿದ್ದೆ ನಿಮ್ಗೆ, ಲ್ಯಾಟ್ರಲ್ ಸ್ಟ್ರೆಂತ್ ಇನ್ಕ್ರೀಸ್ ಆದಷ್ಟು ಬಿಲ್ಡಿಂಗ್ ಗೆ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ. ಸೊ ಈ ಬ್ರೇಸಿಂಗ್ಸ್ ಎಲ್ಲ ಕೊಡೋದ್ರಿಂದ ವಿ ಕ್ಯಾನ್ ಇನ್ಕ್ರೀಸ್ ದ ಲ್ಯಾಟ್ರಲ್ ಸ್ಟ್ರೆಂತ್ ಅಂಡ್ ವಿ ಕ್ಯಾನ್ ಇನ್ಕ್ರೀಸ್ ದ ಸ್ಟಿಫ್ನೆಸ್. ಸೊ ಇಟ್ ಈಸ್ ಮೋರ್ ರೆಸಿಸ್ಟೆಂಟ್ ಟು earthquake. Strong but lightweight components of a material should be used for constructions ಅಂತ ಹೇಳ್ತಾರೆ. ಲೈಟ್ ವೇಟ್ ಕಾಂಪೊನೆಂಟ್ಸ್ ಯೂಸ್ ಮಾಡೋದ್ರಿಂದ ಬಿಲ್ಡಿಂಗ್ಸ್ ಗೆ ಡೆಡ್ ವೇಟ್ ಕಡಿಮೆ ಆಗುತ್ತೆ. ಫಸ್ಟ್ ಡೆಡ್ ವೇಟ್ ಅಂದ್ರೆ ಸೆಲ್ಫ್ ವೇಟ್ ಕಡಿಮೆ ಆಗುತ್ತೆ. ಸೆಲ್ಫ್ ವೇಟ್ ಕಡಿಮೆ ಆದಷ್ಟು ಬಿಲ್ಡಿಂಗ್ ಹೆವಿ ಫೀಲ್ ಆಗಲ್ಲ. ಇಟ್ ವಿಲ್ ಬಿ ಲೈಟ್ ಅಂಡ್ ಇಟ್ ವಿಲ್ ಬಿ ಫ್ಲೆಕ್ಸಿಬಲ್ ಇನ್ ನೇಚರ್. Okay, so but the component should be strong also to take care of the earthquake forces. That is very, very important. Okay, and vibrations, deflection of the structure should be monitored and recorded periodically as required. So ಎಲ್ಲೋ ಒಂದ್ ಕಡೆ ಬಿಲ್ಡಿಂಗ್ ಮೂವ್ಮೆಂಟ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಅದ್ರ ಡಿಫ್ಲೆಕ್ಷನ್ ಆಗ್ತಾ ಇದೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡ್ಕೊಂಡು ನಾವು ಮಾನಿಟರ್ ಮಾಡಿದಷ್ಟು we can follow. So we can have precautions so that the ಎಲ್ಲೋ ಒಂದ್ ಕಡೆ ಬಿಲ್ಡಿಂಗ್, ಈಗ ಫಾರ್ ಎಕ್ಸಾಂಪಲ್ ನಾವೇ ಬಿಲ್ಡಿಂಗ್ ಎಲ್ಲೋ ಶೇಕ್ ಆಗ್ತಾ ಇದೆ, ಇಲ್ಲೆಲ್ಲೋ ಕ್ರ್ಯಾಕ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಆ ಸೆಕ್ಷನ್ ವೀಕ್ ಇದೆ ಅಂತ. ಸೊ ದಟ್ ವಿ ಕ್ಯಾನ್ ಮೇಕ್ ಇಟ್ ಸ್ಟ್ರೆಂಥನಿಂಗ್. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಮಾನಿಟರ್. And this is very important concept, that is keeping less number of floors, less damage and efficient escape. You can escape easily. Okay, escaping from the 15th floor is not easy when an earthquake comes. Okay, so though there is an emergency exit. So ಆದಷ್ಟು ನೀವು ಕಡಿಮೆ ಫ್ಲೋರ್ ನ ಡಿಸೈನ್ ಮಾಡಿದಷ್ಟು ಅದು ಬಿಲ್ಡಿಂಗ್ ಸೆಲ್ಫ್ ವೇಟ್ ಕಡಿಮೆ ಆಗುತ್ತೆ, ಬಿಲ್ಡಿಂಗ್ ಸೇಫ್ಟಿ ಜಾಸ್ತಿ ಇರುತ್ತೆ. ಸೊ ಎಸ್ಕೇಪ್ ಆಗೋರ್ಗೂ ಕೂಡ ಈಸಿ ಆಗುತ್ತೆ. Okay, so these are some of the effects of the precautionary measures you should take while designing the earthquake. So ಈ ಫೋಟೋಗ್ರಾಫ್ ಅಲ್ಲಿ ನೀವು ನೋಡ್ತೀರಾ, ಇಲ್ಲಿ ಒಂದೇ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡೋದು, ಗ್ರೌಂಡ್ ಫ್ಲೋರ್ and the top floor is there is only, this is only ground floor and there is a terrace here. Okay, so ಈಗ earthquake ಆಯ್ತು, ಇದೇ ಜಾಗದಲ್ಲಿ ಒಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇತ್ತು ಅನ್ಕೊಳ್ಳಿ. earthquake ಆದಾಗ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಗೆ ಫಸ್ಟ್ ಬಿಡೋದು. ಒಂದು ಅದು ಬಿಕಾಸ್ ಆಫ್ ಇಟ್ಸ್ ಹೈಟ್ ಅಂಡ್ ಬಿಕಾಸ್ ಆಫ್ ಇಟ್ಸ್ ಸೆಲ್ಫ್ ವೇಟ್ ಇಸ್ ಮೋರ್, and because of the multi-story building, people inside the multi-story building ಅಂದ್ರೆ ಎಷ್ಟೊಂದು ಜನ ಇರುತ್ತೆ. It is highly populated. ಇಲ್ಲಿ ಜನ ಇರೋದಕ್ಕೂ ಅಲ್ಲಿ ಜನ ಇರೋದಕ್ಕೂ it is highly populated, so people can escape easily, whereas here it is very easy to run out of this building. Okay, so we have to think twice when you are designing in the earthquake prone area. Seismic zone activity ಜಾಸ್ತಿ ಇರುವಂತ ಜಾಗದಲ್ಲಿ, highly active ಇರುವಂತ ಜಾಗಗಳಲ್ಲಿ we have to take care of all codal provisions. So with this idea, we'll move on to some of the multiple choice questions. Hope you will be knowing which of the following classes represent earthquakes with a magnitude of 4 to 4.9. So 4 to 4.9, whether it comes under moderate, great, strong, light and minor. So the answer is light. It comes under light earthquake because as per the Richter scale, that is Charles Richter, he noticed the seismograms of larger earthquakes have larger amplitude and small earthquakes have smaller amplitudes with at the distance that the travel distance same idru kuda amplitude, larger amplitude have larger experience large earthquakes and smaller ones at the same distance for the given earthquake. So which of the same question, which of the following classes represent the earthquakes with a magnitude between 6 and 6.9? So hinde odidu 4 and 4.9, that was light, and now with the same choices, moderate, great, strong, light, minor. So we can go through the answer, that is strong. Okay, as I already said,
Larger wave amplitude have larger earthquakes than small ones, which travels at same distance. India is divided into how many seismic zones? You can easily answer. That is 4 seismic zones. As per BIS 1893-2002, in the new map, the entire country is divided into 4 seismic zones. Which is the least active seismic zone? Yavdu? Zone 3, Zone 5, Zone 4, Zone 2. So anyone can easily guess. It is Zone 2. Same, because it has 4 seismic zones, in which Zone 2 is the less earthquake prone zone. So we shall have one activity for you students where you can collect the information that what would people be given so that they knew what to do in an earthquake. And the earthquake ಆದಾಗ ಅವರು ಏನ್ ಮಾಡಬೇಕು ಅನ್ನೋ ಯಾವ ಇನ್ಫಾರ್ಮೇಶನ್ ನೀವು ಕೊಡ್ತೀರಾ ಅವ್ರಿಗೆ. ಸೊ ಇದನ್ನ ಒಂದಷ್ಟು ಲಿಸ್ಟ್ ಮಾಡ್ಕೊಳ್ಳಿ. ಯಾವ ಅರ್ಥಕ್ವೇಕ್ ಆದಾಗ ಅವ್ರು ಏನ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ಏನ್ ಇನ್ಫಾರ್ಮೇಶನ್ ಕೊಡ್ತೀರಾ, ಯಾವ ಇನ್ಫಾರ್ಮೇಶನ್ ನೀವು ಕೊಡ್ತೀರಾ, ಇದನ್ನ ಲಿಸ್ಟ್ ಮಾಡಿ. ದಿಸ್ ಇಸ್ ದ ಆಕ್ಟಿವಿಟಿ ಸೊ ದಟ್ ಯು ಕ್ಯಾನ್ ಗೈಡ್ ಯುವರ್ ಪೀಪಲ್ ಹೂ ಆರ್ ಸರೌಂಡಿಂಗ್ ಯು. ಅರ್ಥಕ್ವೇಕ್ ಆದಾಗ ಅವ್ರು ಏನ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ನೀವು ಅವ್ರಿಗೆ ಕೊಡ್ಬೋದು. ಸೊ ದಿಸ್ ಇಸ್ ದ activity for you, and with this, so I would thank you for having the patience listening of this session. So thank you so much.